ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ SA1 ಪರೀಕ್ಷೆ ಹತ್ರ ಬರ್ತಾ ಇದೆ. ಈಗಾಗಲೇ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸಿದ್ದೇನೆ. ಹಾಗೆ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ ಈ ಮಾದರಿ ಪ್ರಶ್ನೆ ಪತ್ರಿಕೆ. 100 ಅಂಕಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನ ಹೇಳಿದ್ದೀರಾ. ಅದೇ ರೀತಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ, ಹಾಗೆ ಅದಕ್ಕೆ ಸಂಪೂರ್ಣ ಉತ್ತರಗಳನ್ನ ನೀಡೋದಕ್ಕಾಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಖಂಡಿತ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತಾನೆ ನಾನಿರೋದು. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ SA1 ಪರೀಕ್ಷೆಗೆ ಉಪಯುಕ್ತವಾಗೋ ರೀತಿಯಲ್ಲಿ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ತಾ ಇದ್ದೀನಿ. 100 ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗೆ ಉತ್ತರಗಳನ್ನು ಕೂಡ ನಾನು ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಒಂಬತ್ತನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 1, ಪ್ರಥಮ ಭಾಷೆ ಕನ್ನಡ. ಒಟ್ಟು 100 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇದೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ನಿಗದಿಪಡಿಸಿರುವ ಸಮಯ ಅಂತ ಹೇಳಿದ್ರೆ 3 ಗಂಟೆ 15 ನಿಮಿಷಗಳು. ಫಸ್ಟ್ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿರುತ್ತೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಪ್ರಶ್ನೆಗಳನ್ನು ಹೇಳ್ತಾನೆ, ಉತ್ತರ ನಿಮಗೆ ಗೊತ್ತಿತ್ತು ಅಂತ ಹೇಳಿದರೆ ಲೈವ್ ಚಾಟಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ನೀವು ನೀಡಬಹುದಾಗಿದೆ. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ರಸ್ವ ಸ್ವರಗಳು ಇವು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಅ, ಇ, ಉ, ಎ, ಓ, ಔ. ಆಪ್ಷನ್ ಬಿ ಅ, ಇ, ಉ, ರು, ಎ, ಓ. ಆಪ್ಷನ್ ಸಿ ಕ, ಚ, ಟ, ತ, ಪ. ಆಪ್ಷನ್ ಡಿ ನ್ಯ, ನ, ಣ, ನ, ಮ. ನೋಡಿ, ಇಲ್ಲಿ ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಮತ್ತು ಪ್ಲುತ ಸ್ವರಗಳು ಅಂಥೇಳಿ ಸ್ವರಗಳಲ್ಲಿ ನಾವು ವಿಧಗಳನ್ನು ನೋಡ್ತೀವಿ. ಇಲ್ಲಿ ರಸ್ವ ಸ್ವರಗಳು ಅಂತ ಹೇಳಿ ಹೇಳಿದ್ದಾರೆ. ರಸ್ವ ಸ್ವರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳು. ಇಲ್ಲಿ ನೋಡಿ, ಆಪ್ಷನ್ ಬಿ ಅ, ಇ, ಉ, ರು, ಎ ಮತ್ತು ಓ ಇದು ಸರಿಯಾದಂತಹ ಉತ್ತರ. ಹಾಗಾಗಿ ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನೀಟಾಗಿ ವರ್ಣಮಾಲೆ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಎರಡನೇ ಪ್ರಶ್ನೆ, ಬಣ್ಣಗೆಟ್ಟಿತ್ತು ಪದವು ಕನ್ನಡದ ಈ ಸಂಧಿಗೆ ಉದಾಹರಣೆಯಾಗಿದೆ. ಆಯ್ಕೆಗಳನ್ನು ಗಮನಿಸಿ. ಆಪ್ಷನ್ ಎ ಲೋಪಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಅನುನಾಸಿಕ ಸಂಧಿ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪದವನ್ನು ಮೊದಲು ಬಿಡಿಸ್ಬೇಕಾಗತ್ತೆ. ಬಣ್ಣ ಪ್ಲಸ್ ಕೆಟ್ಟಿತ್ತು ಕೂಡಿಸಿ ಬರೆದಾಗ ಬಣ್ಣಗೆಟ್ಟಿತ್ತು ಅಂತ ಆಗುತ್ತೆ. ಇಲ್ಲಿ ಕ ಅಕ್ಷರದ ಬದಲಾಗಿ ಗ ಅಕ್ಷರ ಬಂದಿರೋದನ್ನ ನೋಡ್ಬೋದು. ಹಾಗಾಗಿ ಇದು ಆಪ್ಷನ್ ಸಿ ಆದೇಶ ಸಂಧಿ ಆಗುತ್ತೆ. ಕಾತಾಪ ವ್ಯಂಜನಗಳಿಗೆ ಗಾದಾಬಗಳು ಬಂದರೆ ಅದು ಆದೇಶ ಸಂಧಿ ಆಗುತ್ತೆ. ನಂತರ ಮೂರನೇ ಪ್ರಶ್ನೆ, ತಲಕಾಡುಗೊಂಡನಿಗೆ ಜಯವಾಗಲಿ. ಈ ವಾಕ್ಯದಲ್ಲಿ ಜಯವಾಗಲಿ ಎನ್ನುವ ಪದ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನಿಷೇಧಾರ್ಥಕ ಕ್ರಿಯಾಪದ, ಆಪ್ಷನ್ ಬಿ ಸಂಭವನಾರ್ಥಕ ಕ್ರಿಯಾಪದ, ಆಪ್ಷನ್ ಸಿ ನಕಾರಾತ್ಮಕ ಕ್ರಿಯಾಪದ, ಆಪ್ಷನ್ ಡಿ ವಿದ್ಯಾರ್ಥಕ ಕ್ರಿಯಾಪದ. ತಲಕಾಡುಗೊಂಡನಿಗೆ ಜಯವಾಗಲಿ, ಜಯವಾಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಶೀರ್ವಾದ, ಆಜ್ಞೆ, ಅಪ್ಪಣೆ, ಹಾರೈಕೆ ಈ ರೀತಿಯ ಪದಗಳು ಕ್ರಿಯಾಪದದಲ್ಲಿತ್ತು ಅಂತ ಹೇಳಿದ್ರೆ ಅದನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಇಲ್ಲಿ ಜಯವಾಗಲಿ ಅನ್ನೋ ಪದ ಇರೋದ್ರಿಂದ ಆಪ್ಷನ್ ಡಿ ವಿದ್ಯಾರ್ಥಕ ಸರಿಯಾದ ಉತ್ತರ. ನಂತರ ನಾಲ್ಕನೇ ಪ್ರಶ್ನೆ, ಹೆಮ್ಮರ ಪದವು ಸಮಾಸದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ನ ಗಮನಿಸಿ. ಆಪ್ಷನ್ ಎ ತತ್ಪುರುಷ ಸಮಾಸ, ಆಪ್ಷನ್ ಬಿ ದ್ವಿಗು ಸಮಾಸ, ಆಪ್ಷನ್ ಸಿ ಕರ್ಮಧಾರಯ ಸಮಾಸ, ಆಪ್ಷನ್ ಡಿ ಕ್ರಿಯಾ ಸಮಾಸ. ಹೆಮ್ಮರ, ಹಿರಿದಾದ ಪ್ಲಸ್ ಮರ, ಹೆಮ್ಮರ ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಂತರ ಐದನೇ ಪ್ರಶ್ನೆ, ಎದ್ದೇಳು ಪುಟ್ಟ, ಬೇಗ ಬೇಗ ಸಿದ್ಧನಾಗು. ಈ ವಾಕ್ಯದಲ್ಲಿ ಬೇಗ ಬೇಗ ಪದವು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಜೋಡಿ ಪದ, ಆಪ್ಷನ್ ಬಿ ದ್ವಿರುಕ್ತಿ, ಆಪ್ಷನ್ ಸಿ ನುಡಿಗಟ್ಟು, ಆಪ್ಷನ್ ಡಿ ಅನುಕರಣ ಅವ್ಯಯ. ಬೇಗ ಬೇಗ ಒಂದೇ ಪದವನ್ನು 2 ಸಾರಿ ನಾವು ಹೇಳಿರೋದನ್ನು ನೋಡ್ಬೋದು. ಹಾಗಾಗಿ ಆಪ್ಷನ್ ಬಿ ದ್ವಿರುಕ್ತಿ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾಗಿದ್ದರು. ಇಲ್ಲಿ ಗೆರೆ ಎಳೆದಿರ್ತಕ್ಕಂತಹ ಪದದಲ್ಲಿ ಬಳಕೆಯಾಗಿರ್ತಕ್ಕಂಥ ಲೇಖನ ಚಿಹ್ನೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬ್ರಹ್ಮ ವಿದ್ಯಾಭಾಸ್ಕರ. ಆಪ್ಷನ್ಸ್ನ ನೋಡಿ. ಆಪ್ಷನ್ ಎ ಉದ್ಧರಣ, ಆಪ್ಷನ್ ಬಿ ವಾಕ್ಯವೇಷ್ಟನ, ಆಪ್ಷನ್ ಸಿ ಆವರಣ, ಆಪ್ಷನ್ ಡಿ ಅಲ್ಪ ವಿರಾಮ. ಬ್ರಹ್ಮ ವಿದ್ಯಾಭಾಸ್ಕರ, ಆಪ್ಷನ್ ಬಿ ವಾಕ್ಯವೇಷ್ಟನ ಸರಿಯಾದ ಉತ್ತರ. ನಂತರ ಸೆಕೆಂಡ್ ಮೇನ್, ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಸಂಬಂಧಿ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನಲ್ಲಿ ಅಂದರೆ 7ನೇ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ. ಇದೇ ರೀತಿ ಹಾಕಬೇಕಾಗುತ್ತೆ ನೀವು. ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಹರ್ಷ, ಹರುಷ
ಪರೀಕ್ಷಿಸು ಡ್ಯಾಶ್. ಪರೀಕ್ಷಿಸು ಪರೀಕ್ಷಿಸು. 8ನೇ ಪ್ರಶ್ನೆ ಮ್ಯಾಲೆ ಮೇಲೆ. ವಿಚಾರ ಎಸ್ ವೆರಿ ಗುಡ್ ವಿಚಾರ. 9ನೇ ಪ್ರಶ್ನೆ ಮನುಷ್ಯ ಎನ್ನುವುದು ರೂಢನಾಮ ಆದರೆ ವಿದ್ಯಾರ್ಥಿ ಡ್ಯಾಶ್. ವಿದ್ಯಾರ್ಥಿ ಅನ್ನೋದು ಅನ್ವರ್ಥನಾಮ ಆಗುತ್ತೆ. 10ನೇ ಪ್ರಶ್ನೆ ಸಪ್ತಮಿ ಅಂದರೆ ಅಧಿಕರಣ ಆಗುತ್ತೆ, ಅಂದರೆ ಕಾರಕಾರ್ಥದ ಬಗ್ಗೆ ಕೊಟ್ಟಿದ್ದಾರೆ. ಭಿಕ್ಷೆಗೆ ಗೆ ಬಂದಿದೆ ಅಂದರೆ ಚತುರ್ಥಿ ವಿಭಕ್ತಿ ಆಗುತ್ತೆ. ಕರ್ತಾರ್ಥ ಕರ್ಮಾರ್ಥ ಕರಣಾರ್ಥ ಸಂಪ್ರದಾನ ಬರುತ್ತೆ ಇದಕ್ಕೆ ಸರಿಯಾದಂಥ ಆನ್ಸರು. ನಂತರ 3rd ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 11ನೇ ಪ್ರಶ್ನೆ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಚೋಳರು ಮತ್ತು ಹೊಯ್ಸಳರ ನಡುವೆ ಮಂಡ್ಯ ಮಳವಳ್ಳಿ ಮತ್ತು ಮುಡುಕುತೊರೆಗಳ ನಡುವೆ ಬಳಿಯಲ್ಲಿ ಯುದ್ಧ ನಡೆಯಿತು. 12ನೇ ಪ್ರಶ್ನೆ ಜೈಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಜೈಪುರದ ಜನರಿಗೆ ಕಿತ್ತಳೆ, ಕೆಂಪು ಮತ್ತು ಕೇಸರಿ ಬಣ್ಣಗಳು ಅಂದರೆ ಇಷ್ಟ. 13ನೇ ಪ್ರಶ್ನೆ ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ಉತ್ತರಗಳನ್ನು ಕೂಡ ಹಾಗೆಯೇ ತೋರಿಸ್ತಾ ಹೋಗ್ತೀನಿ. ಹಾಗೆ ಯಾರಿಗಾದರೂ ಬೇಕು ಈ ಉತ್ತರಗಳು ಅಂತ ಹೇಳಿದ್ರೆ ನೀವು ಸ್ಕ್ರೀನ್ಶಾಟ್ನ ತೆಕ್ಕೊಂಡ್ಬಿಟ್ಟು ಹಾಗೆ ಬರ್ಕೋಬೋದಾಗಿದೆ. ನೋಡಿ 13ನೇ ಪ್ರಶ್ನೆ ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು? ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕಿತ್ತು. 18ನೇ ಪ್ರಶ್ನೆ ರಾಧಾಕೃಷ್ಣನವರ ತಂದೆಯ ಅಪೇಕ್ಷೆ ಏನಾಗಿತ್ತು? ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬುದು ರಾಧಾಕೃಷ್ಣನವರ ತಂದೆಯ ಅಪೇಕ್ಷೆಯಾಗಿತ್ತು. 15ನೇ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ಉತ್ತರ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚೀತ್ಕರಿಸಿದವು. 16ನೇ ಪ್ರಶ್ನೆ ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯು ಬಂತು ಎಂದು ಹೇಳಲು ಕಾರಣವೇನು? ಭೀಷ್ಮರು ಕೃಷ್ಣನಿಗೆ ಎನಗೆ ನಗೆಯು ಬಂತು ಎಂದು ಹೇಳಲು ಕಾರಣ ಹುಲ್ಲು ಕಡ್ಡಿಯನ್ನು ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ? ನನ್ನನ್ನು ಕೊಲ್ಲಲು ಚಕ್ರ ಬೇಕೇ? ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿಮಗೆ ಶರಣಾಗುತ್ತೇನೆ ಎಂದು ಹೇಳ್ತಾನೆ. 17ನೇ ಪ್ರಶ್ನೆ ಪೋರ್ಚುಗೀಸರು ಚೆನ್ನ ಭೈರಾದೇವಿಗೆ ನೀಡಿದ ಬಿರುದು ಯಾವುದು? ಹೊಯ್ಸಳ ಸಾಮ್ರಾಜ್ಯದ ಪೋರ್ಚುಗೀಸರು ಇಲ್ಲಿ ಉತ್ತರ ತಪ್ಪಾಗಿದೆ. ಪೋರ್ಚುಗೀಸರು ಚೆನ್ನ ಭೈರಾದೇವಿಗೆ ನೀಡಿದ್ದ ಬಿರುದು ಕಾಳು ಮೆಣಸಿನ ರಾಣಿ. ನಂತರ 3-4 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಉತ್ತರಗಳನ್ನು ಹೇಳ್ತೀನಿ, ಅದ್ರ ಜೊತೆ ನೀವು ಪ್ರಶ್ನೆಗಳನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಹಾಕ್ಕೊಳ್ಳಿ. ಅವಳಿ ದೇಗುಲಗಳ ವೈಶಿಷ್ಟ್ಯವೇನು? ಅವಳಿ ದೇಗುಲಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿರಬೇಕು. ಆ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯ ನಿರ್ಮಾಣವಾಗಬೇಕು ಎಂದು ಶಾಂತಲೆ ಹೇಳಿದಳು. ನೆಕ್ಸ್ಟು ದೂತ ಹೇಗಿರಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಬೇಕು. ದೂತ ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವಂತಹ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸ್ತಕ್ಕಂತಹ ನಿಷ್ಣಾತನಾಗಿರಬೇಕು. ಸ್ಟಾಲಿನ್ ಅವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ಸ್ಟಾಲಿನ್ ಅವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ತುಂಬ ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬದುಕಬೇಕು ಎಂಬುದೇ ನನ್ನ ಆಸೆ ಎಂದು ಹೇಳಿದರು. ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನೇನು ಹೇಳಿದ್ದಾರೆ? ಶಿಕ್ಷಣದ ಮಹತ್ವವನ್ನು ಮನಗಂಡಿದ್ದ ರಾಧಾಕೃಷ್ಣನವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಅದು ಮಾನವನನ್ನು ಪರಿಪೂರ್ಣತೆಗೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಎಂದಿದ್ದಾರೆ. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ಕೂಡ ಹೇಳಿದ್ದಾರೆ. ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು? ಎರಡೂ ಸೈನ್ಯಗಳು ಬೆರಗಾಗಿ ಕಂಗಾಲಾಗಿರಲು ಭೀಷ್ಮರು ಬೆದರಿ ರಥದಿಂದ ಇಳಿದು ಕೃಷ್ಣನ ಬಳಿಗೆ ಬಂದು ಪಾಪಿಗಳಿಗೆ ಕಾಡ್ಗಿಚ್ಚಿನಂತಾದವನೇ, ಲಕ್ಷ್ಮೀವರನೇ, ಮುಕುಂದ, ಮುರಾರಿ, ಜಯವು ನಿನ್ನದೇ ಎನ್ನುತ್ತಾ ನಮಸ್ಕರಿಸಿ ಮತ್ತೆ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದನು. ಕವಿ ಎಂಥ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯನ್ನು ಹೊಮ್ಮಿಸುವ, ಅದರ ಅಲೆ ಎಲ್ಲ ಕಡೆ ಹರಡುವಂತಹ ಹಾಡು ಅದಾಗಿರಬೇಕು. ಹಾಡು ಬದುಕಿನ ಗತಿಯನ್ನು
ಹೊಸ ಪ್ರಗತಿಪರ ಬದಲಾವಣೆಯನ್ನು ತರುವಂತಾಗಿರಬೇಕು, ಹೊಸ ಚೇತನವನ್ನು ತುಂಬಬೇಕು ಅಂತ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಹೇಳಿದ್ದಾರೆ. 24ನೇ ಪ್ರಶ್ನೆ, ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಜಗದ ಜನರ ಬಗೆಗೆ ಪುಟ್ಟ ಹಕ್ಕಿಯ ಮಾತೇನು? ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ. ಜಗದಲ್ಲಿ ಮೂಡಿದ ರೆಕ್ಕೆಗಳನ್ನು ಮುರಿತಕ್ಕಂತಹ ಜನರಿದ್ದಾರೆ ಅನ್ನೋದು ಪುಟ್ಟ ಹಕ್ಕಿಯ ಆತಂಕ ಪಡುವುದನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. 25ನೇ ಪ್ರಶ್ನೆ, ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿರೋದು 2 ಉದ್ದೇಶಕ್ಕೆ. ಒಂದು, ನಮಗೆ ಸಹಾಯ ಮಾಡಿದಂತಹ ತಪ್ಪಿಗೆ ರೊಜಾರಿಯೋನನ್ನು ಪೋರ್ಚುಗಲ್ಗೆ ಒಯ್ದು ದಂಡನೆಯನ್ನು ನೀಡೋದಕ್ಕೆ. ಇನ್ನೊಂದು, ಚನ್ನಭೈರಾದೇವಿಯವರು ಮತಾಂತರಕ್ಕಾಗಿ ಬರ್ತಕ್ಕಂತಹ ಮಿಷನರಿಗಳಿಗೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳಿ ಅವ್ರನ್ನ ಬಂಧಿಸ್ಬಿಟ್ಟು ಗೋವೆಗೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧರಾಗಿದ್ದರು. ನಂತರ ನೋಡಿ, ಇಲ್ಲಿ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕು ಅಂತ ಹೇಳಿ ಕವಿ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ರತ್ನಾಕರ ವರ್ಣಿಯವರು ತಾನು ಬರೀತಕ್ಕಂತಹ ಕಥೆಯನ್ನು ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು, ರಯ್ಯ ಮಂಚಿದಿ ಎಂದು ತೆಲುಗರು, ಎಂಚ ಪೊರ್ಲ್ಯಾಂಡು ಎಂದು ತುಳುವರು ಅತ್ಯಾಸಕ್ತಿಯಿಂದ ಕೇಳಿ ಹೊಗಳಬೇಕು ಅಂಥೇಳಿ ರತ್ನಾಕರ ವರ್ಣಿ ಬಯಸಿದ್ದಾನೆ. 27ನೇ ಪ್ರಶ್ನೆ, ಭರತ ಚಕ್ರವರ್ತಿ ಓಲಗ ಮಂಟಪವನ್ನು ಏರಿದ ಸಂದರ್ಭವನ್ನು ಬಣ್ಣಿಸಿ. ಭರತ ಚಕ್ರವರ್ತಿ ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾದ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಕಾಂತಿಯಿಂದ ಶೋಭಿಸುತ್ತಿರುವನು. ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದಿರನೋ ಭಾಸ್ಕರನೋ ಎಂಬಂತೆ ಕಂಗೊಳಿಸಿದನು. ನಂತರ ಇಲ್ಲಿ ಕವಿಗಳ ಪರಿಚಯವನ್ನು ಕೊಟ್ಟಿದ್ದಾರೆ. 2 ಕವಿ ಪರಿಚಯ ಕೊಟ್ಟಿದ್ದಾರೆ. ಶಿವರಾಮ ಕಾರಂತ್, ಕಯ್ಯಾರ ಕಿಣ್ಣಣ್ಣ ರೈ. ಶಿವರಾಮ ಕಾರಂತರು ಸಾಮಾನ್ಯ ಶಕ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಯನ್ನು ರಚಿಸಿರುವ ಇವರು ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಹಸಿವು, ಹಾವು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನಂತರ ಕಯ್ಯಾರ ಕಿಣ್ಣಣ್ಣ ರೈ. ಕಯ್ಯಾರ ಕಿಣ್ಣಣ್ಣ ರೈ ಇವರು 1915ರಲ್ಲಿ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸಿದರು. ಶಿಕ್ಷಕ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಇವರು ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕರಗ, ಗಂಧವತಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿ ಬಂದಿದೆ. ನಂತರ ಇಲ್ಲಿ ನೋಡಿ, ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅಂತ ಹೇಳಿ ಒಂದು ಪದ್ಯ ಕೊಟ್ಟಿದ್ದಾರೆ. ಕಂದ ಪದ್ಯವನ್ನು ಕೊಟ್ಟಿರೋದನ್ನ ನೋಡ್ಬೋದು. ಕಂದ ಪದ್ಯ ಅಂದರೆ 2 ಸಾಲು ಕೊಟ್ಟಿರ್ತಾರೆ. 4 ಮಾತ್ರೆಗಳಿಗೆ ನೀವು ವಿಭಾಗವನ್ನು ಮಾಡಬೇಕು. ಮೊದಲನೇ ಸಾಲಿನಲ್ಲಿ 12 ಮಾತ್ರೆಗಳು ಬರುತ್ತೆ, 2ನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ. ನಂತರ ಕೊಟ್ಟಿರ್ತಕ್ಕಂಥ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಕಳಿಸಿ ಅಂತ ಕೊಟ್ಟಿದ್ದಾರೆ. ಸೀತೆಯ ಮುಖ ಕಮಲ ಅರಳಿತು. ಅಲಂಕಾರ, ರೂಪಕ ಅಲಂಕಾರ. ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳ ನಡುವಿನ ಅಭೇದ ಕಲ್ಪನೆಯೇ ರೂಪಕ ಅಲಂಕಾರ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸಮನ್ವಯ, ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಗಳ ನಡುವೆ ಅಭೇದ ಕಲ್ಪನೆಯಿಂದ ರೂಪಿಸಲಾಗಿದೆ. ನಂತರ ನೋಡಿ, ಇಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂಥೇಳಿ ಒಂದು ಗಾದೆ ಇದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂಥೇಳಿ ಒಂದು ಗಾದೆ ಇದೆ. 2ರಲ್ಲಿ ನಿಮಗೆ ಯಾವ್ದು ಸುಲಭನೋ ಅದನ್ನು ಬರೀರಿ. ಅದಕ್ಕೂ ಮುಂಚೆ ಗಾದೆ ಬಗ್ಗೆ ಪೀಠಿಕೆ ಬರೆದ್ರೆ 1 ಅಂಕ ಇರುತ್ತೆ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳನ್ನು ವೇದಗಳಿಗೆ ಸಮ ಎಂದು ಹೇಳುತ್ತಾರೆ. ಇಷ್ಟು ಬರೆದು ನೀವು ಎಕ್ಸ್ಪ್ಲನೇಷನ್ನ ಬರೀಬೇಕಾಗುತ್ತೆ. ನೋಡಿ, ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಸ್ಕ್ರೀನ್ಶಾಟ್ ತೆಕ್ಕೊಂಡು ಬರ್ಕೋಬೋದಾಗಿದೆ. ನಂತರ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ 6 ಸಂದರ್ಭ ಕೊಟ್ಟಿರ್ತಾರೆ. ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಈ ವಾಕ್ಯವನ್ನು ಶಿವರಾಮ್ ಕಾರಂತ್ ಅವರು ಬರೆದಿರುವ ಅಭುವಿನಿಂದ ಬರಮಾಕ್ಕೆ ಪ್ರವಾಸ ಕಥನದ ಬೆಳಗಿನ ತಾಣ ಜೈಪುರ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀವು ನಿಮ್ಮದೇ ಆಗಿರ್ತಕ್ಕಂತಹ ವಾಕ್ಯದಲ್ಲಿ ಬರೀಬೋದು. 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಈ ವಾಕ್ಯವನ್ನು ರಂಗನಾಥ ಶರ್ಮಾ ಅವರ ರಾಮರಾಜ್ಯ ಗದ್ಯದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಆರ್ಥಿಕ ಪರಿಸ್ಥಿತಿ ನಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕು ಎಂದು ಭಾವಿಸಲಿಲ್ಲ. ಪಠ್ಯಪುಸ್ತಕ ರಚನಾ ಸಮಿತಿ ಪ್ರಕಟಿಸಿರ್ತಕ್ಕಂತಹ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ನಂತರ ಪದ್ಯಭಾಗದಿಂದ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಸುರಂ ಯಕ್ಕುಂಡಿಯವರ ಸಮಗ್ರ ಕಥನ ಕವನಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತಹ
ಪಾರಿವಾಳ ಅನ್ನೋ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ನಂತರ 37ನೇ ಪ್ರಶ್ನೆ, ಉಭಯ ಪಕ್ಷಗಳಲ್ಲಿ ಭೇದವೇ. ಪ್ರಸ್ತುತ ವಾಕ್ಯವನ್ನು ದೇವಿದಾಸ ಅವರ ಯಕ್ಷಗಾನ ಪ್ರಸಂಗ, ಕೃಷ್ಣ ಸಂಧಾನ, ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. 38ನೇ ಪ್ರಶ್ನೆ, ಬಲಿಯನಿತ್ತೊಡೆ ಮುನಿವೆಂ. ಈ ವಾಕ್ಯವನ್ನು ಜನ್ನ ಕವಿ ರಚನೆ ಮಾಡಿರ್ತಕ್ಕಂಥ ಯಶೋಧರೆ ಚರಿತೆ ಕಾವ್ಯ ಭಾಗದಿಂದ ಆಯ್ಕೊಂಡಂತಹ ಬಲಿಯನಿತ್ತೊಡೆ ಮುನಿವೆಂ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ನಂತರ ನೋಡಿ, ಇಲ್ಲಿ ಪದ್ಯಭಾಗವನ್ನು ಪೂರ್ಣ ಮಾಡಿ ಅಂತ ಹೇಳಿ ಪಾರಿವಾಳ ಪದ್ಯವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಒಂದೇ ಪದ್ಯದ 2 ಪದ್ಯಗಳನ್ನು ಕೊಟ್ಟಿರ್ತಾರೆ ಪದ್ಯಭಾಗವನ್ನು. ನೀವು ಯಾವುದಾದ್ರೂ ಒಂದು ಪಾರವನ್ನು ಕಲಿತ್ರೆ ಸಾಕಾಗುತ್ತೆ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹುಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನೊಂದು, ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು. ನಂತರ ನೋಡಿ, ಇಲ್ಲಿ ಹೊಸ ಹಾಡು ಪದ್ಯದ ಸಾರಾಂಶವನ್ನು ಬರೆಯೋದು ಕೊಟ್ಟಿದ್ದಾರೆ 4 ಅಂಕಗಳಿಗೆ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು, ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಇಲ್ಲೂ ಅಷ್ಟೇ ಸಾರಾಂಶ ಬರೆಯೋದಕ್ಕಿಂತ ಮುಂಚೆ ಯಾವ ಒಂದು ಕವನದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬರೀಬೇಕಾಗತ್ತೆ. ನಂತರ 8-10 ವಾಕ್ಯದಲ್ಲಿ ಒಟ್ಟು ಇಲ್ಲಿ 2 ಪ್ರಶ್ನೆ ಇರುತ್ತೆ. ಆಯ್ಕೆ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಉತ್ತರ ಬರುತ್ತೋ ಅದನ್ನು ಬರೀರಿ. ಗದ್ಯ ಭಾಗದಿಂದ ಕೊಟ್ಟಿರ್ತಕ್ಕಂಥ ಪ್ರಶ್ನೆ, ಚೋಳದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರೋದಕ್ಕೆ ಇದ್ದಂತಹ ಕಾರಣ ಹಾಗೆ ಅದರ ಪರಿಣಾಮ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದಂತಹ ನ್ಯಾಯ ಹಾಗೆ ಅದರ ತೀರ್ಪಿನ ಬಗ್ಗೆ ಬರೀರಿ ಅಂತ. 2 ಕ್ವಶನ್ ಇದೆ, 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಇನ್ನು ಪದ್ಯ ಭಾಗದಲ್ಲಿ ಅಭಯರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದಂತಹ ಪರಿಣಾಮ ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ, ಅಭಯರುಚಿ ಮತ್ತು ಮಾರಿದತ್ತ ಇವರಿಬ್ಬರಲ್ಲಿ ಯಾರನ್ನು ಮೆಚ್ಚುತ್ತೀರಾ ಮತ್ತು ಏನಕ್ಕೆ ಅಂತ ಕೇಳಿದ್ದಾರೆ. ನಂತರ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ಯಾಸೇಜನ್ನು ಓದ್ಕೊಂಡು ಪ್ರಶ್ನೆಗೆ ಉತ್ತರವನ್ನು ಬರೀತಕ್ಕಂಥದ್ದು. ಇದು ತುಂಬಾ ಸುಲಭವಾಗಿರುತ್ತೆ. ಇನ್ನು ನಂತರ ಕೊನೆಯದಾಗಿ ಪತ್ರ ಲೇಖನವನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ಬೀದರ್ನ ಮೋಹನ್ ಅಥವಾ ಮೋನಿಕಾ ಅಂತ ಹೇಳಿ ಅಂದ್ಕೊಂಡು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಹೇಗೆ ಸಿದ್ಧತೆಯನ್ನು ನಡೆಸಿದ್ದೀರಾ ಅನ್ನೋದನ್ನು ಕುರಿತು ತಾಯಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಷೇಮ ಅಂತ ಬರೀಬೇಕು, ಇವರಿಂದ ಪೂಜ್ಯ ಮಾತೃಶ್ರೀಯವರಿಗೆ ಸಂಬೋಧನೆ ಎಲ್ಲ ನೀಟಾಗಿರಬೇಕಾಗತ್ತೆ. ಹಾಗೆ ಕೊನೆಯಲ್ಲಿ ಹೊರ ವಿಳಾಸ ಕೂಡ ಇರಬೇಕು. ಮತ್ತೊಂದು ಪತ್ರ ಅಂತ ಹೇಳಿದ್ರೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕುರಿತು ವಿಜಯ ಕರ್ನಾಟಕ ಸಂಪಾದಕರಿಗೆ ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು, ಸ್ಥಳ ಮತ್ತು ದಿನಾಂಕ ಎಲ್ಲ ಹಾಕ್ಬಿಟ್ಟು ಪ್ರತಿಭಾ ಕಾರಂಜಿಯ ಒಂದು ವರದಿಯನ್ನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಅಂತ ಹೇಳಿಬಿಟ್ಟು ಈ ರೀತಿ ಪತ್ರವನ್ನು ಬರೀಬೇಕು. ಸೊ ಹೀಗೆ ಬರೆದ್ರಿ ಅಂತ ಹೇಳಿದ್ರೆ ಪತ್ರ ಲೇಖನಕ್ಕೆ 5ಕ್ಕೆ 5 ಅಂಕ ಸಿಗುತ್ತೆ. ಇನ್ನು ನಂತರ ಕೊನೆಯದಾಗಿ ಪ್ರಬಂಧ ಕೊಟ್ಟಿದ್ದಾರೆ. 5 ಅಂಕಗಳಿಗೆ ಒಂದು ಪ್ರಬಂಧ ಇರುತ್ತೆ. ನಿರುದ್ಯೋಗ ಅನ್ನೋ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ. ಮತ್ತೊಂದು ಟಾಪಿಕ್ ಅಂತ ಹೇಳಿದ್ರೆ ರಾಷ್ಟ್ರೀಯ ಭಾವೈಕ್ಯತೆ. 2ರಲ್ಲಿ ನಿಮಗೆ ಯಾವ ಟಾಪಿಕ್ ತುಂಬಾ ಈಸಿ ಅಂತ ಅನಿಸುತ್ತೋ ಅದನ್ನು ಬರೀರಿ. ಪೀಠಿಕೆ ಇರಬೇಕು, ವಿಷಯದ ನಿರೂಪಣೆ ಇರಬೇಕು, ಕೊನೆಯಲ್ಲಿ ಉಪಸಂಹಾರ ಇರಬೇಕು. ಹೀಗಿದ್ದರೆ ಪೂರ್ಣ ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ ಪ್ರಬಂಧಕ್ಕೂ ಅಷ್ಟೇ ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಈ ರೀತಿ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ನಿಮಗೆ ಸಿಗುತ್ತೆ ಅಂತೇಳಿ ಹೇಳ್ತಾ, ಸೊ ಇದಾಗಿತ್ತು 9ನೇ ತರಗತಿ essay 1 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಪರೀಕ್ಷೆ ಬರೆಯೋದಕ್ಕೆ ಆಲ್ ದ ಬೆಸ್ಟ್.